ಎಲ್ರಿಗೂ ನಮಸ್ಕಾರ. ವಾಯ್ಸ್ ಫಾರ್ ವಾಯ್ಸ್‌ಲೆಸ್‌ಗೆ ಸ್ವಾಗತ. ಸ್ನೇಹಿತರೆ, ನೀವು ಡೈಲಿ ನೋಡ್ತಾ ಇರ್ತೀರ, ತುಂಬ ವರ್ಷಗಳಿಂದನೇ ನೋಡ್ತಾ ಇದ್ದೀರ. ಸಮಾಜದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಈ ರಾಜಕೀಯದವರು ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ವ್ಯವಸ್ಥೆನೇ ದುರುಪಯೋಗ ಪಡಿಸ್ಕೊಂಡು ಕೋಟಿಗಟ್ಟಲೆ ಲಂಚ ತಗೊಂಡು ಭ್ರಷ್ಟಾಚಾರದಲ್ಲಿ ಜೈಲ್ಗಳಿಗೆ ಹೋಗ್ತಾ ಇದ್ದಾರೆ. ಇದ್ರ ವಿರುದ್ಧ ಧ್ವನಿ ಎತ್ತಿ ಅಂತ ಮಾಧ್ಯಮದವ್ರಿಗೆ ಹೇಳಿದ್ರೆ ಮಾಧ್ಯಮದವರೇ ಮಾರಿಕೊಂಡ ಮಾಧ್ಯಮಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಸೌಜನ್ಯ ಕೇಸು, ಈ ಧರ್ಮಸ್ಥಳ ಕೇಸು, ಎಲ್ಲೆಲ್ಲಿಗೆ ಹಳ್ಳ ಹಿಡಿಸ್ಲಿಕ್ಕೆಲ್ಲ ಹೊಂಟಿದ್ದಾರೆ. ಮತ್ತು ಈ ಕೇಸ್ನಲ್ಲಿ ಧ್ವನಿ ಎತ್ತಬೇಕು ಮತ್ತು ಸಮಾಜ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂದರೆ ಈ ಥರ ಲಾಯರ್ ಜಗದೀಶ್ ಅವ್ರ ಥರ ಒಬ್ಬನಾದರೂ ಇರಬೇಕು. ಒಬ್ಬ ಇದ್ದರೆ ಸಾಕಾಗಲ್ಲ, ಅದು ಈಗ ಮಾತ್ರ ಸಾಕಾಗುತ್ತೆ. ಫ್ಯೂಚರಲ್ಲಿ ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದಕ್ಕೋಸ್ಕರ ಯೂತ್ಸು ಧ್ವನಿ ಎತ್ತಬೇಕು. ಧ್ವನಿ ಎತ್ತಬೇಕು ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಪ್ಲ್ಯಾಟ್ಫಾರ್ಮ್ಗಳನ್ನ ಬಳಸಬೇಕು. ಅದಕ್ಕೋಸ್ಕರ ಲಾಯರ್ ಜಗದೀಶ್ ಅವರು ಇವತ್ತು ರಾತ್ರಿ ಲೈವ್ ಬಂದು ಒಳ್ಳೆ ಮೆಸೇಜನ್ನು ಹೇಳಿದ್ದಾರೆ. ಆ ಮೆಸೇಜ್ ಏನಂದರೆ, ಹೊಸ ರಾಜಕೀಯ ಪಕ್ಷವನ್ನು ಕಟ್ತೀನಿ, ಬಡವ್ರ ಮಕ್ಕಳನ್ನ MLA, MLC, MP, ಕಾರ್ಪೊರೇಟ್ರು ಮಾಡ್ಬೋದು, ನೀವು ಆಗಿ ಅಂತ ಲಾಯರ್ ಜಗದೀಶ್ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ. ಮಾಡಿ ಒಂದು ರಾಜಕೀಯ ಪಕ್ಷನ ತರಲೇಬೇಕು. 2028ಕ್ಕೆ ಜನರಿಗೆ ದ ಪವರ್ ಆಫ್ ವಿಧಾನಸೌಧ, ದ ಪವರ್ ಆಫ್ ಪಾರ್ಲಿಮೆಂಟ್ ಅನ್ನ ತೋರಿಸಲೇಬೇಕು. ಒಬ್ಬ ನಮ್ಮ ಟೀಮಲ್ಲಿ ಇರೋರು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ಕೌನ್ಸಿಲರ್ ಆಗಬೇಕು, MLC ಆಗಬೇಕು, MLA ಆಗಬೇಕು, CM ಆಗಬೇಕು, MP ಆಗಬೇಕು. ತಪ್ಪಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ತಪ್ಪೇನಿಲ್ಲ. ಯಾಕಂದ್ರೆ ನಾವು ಆರ್ಗನೈಸ್ ಮಾಡೋಣ. ಇಷ್ಟು ದಿವಸ ನಾವೆಲ್ಲ ಹಾಳಾಗೋಗಿದ್ದಾಯ್ತು. ಇಷ್ಟು ದಿನ ನೋಡಿ, ಓಟ್ ಹಾಕ್ಸ್ಕೊಂತಾರೆ, ಬೆಲೆ ಏರಿಕೆ ಮಾಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಟ್ಯಾಕ್ಸ್ ನುಂಗಾಕ್ತಾರೆ. ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ನುಂಗಾಕ್ತಾರೆ, ಕೇಂದ್ರ ಸರ್ಕಾರದಲ್ಲಿ 40 ಲಕ್ಷ ಕೋಟಿ ನುಂಗಾಕ್ತಾರೆ. ಕರ್ನಾಟಕದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಮೋದಿ ಸರ್ಕಾರ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಾವುಗಳೆಲ್ಲ ಗೆದ್ರೆ ಏನು ಮಾಡಬಹುದು ಅಂತ ನೀವು ಕೇಳೋದಾದ್ರೆ ಡೆಫಿನೆಟ್ಲಿ ಏನು ಮಾಡಬೇಕು ಅದನ್ನ ಮಾಡೋಣ. ಏನು ಇಲ್ಲ ರೀ. ಕರ್ನಾಟಕದಲ್ಲಿ 41,000 ಕೆರೆಗಳಿದೆ. 41,000 ಕೆರೆಗಳಲ್ಲಿ 30,000 ಕೆರೆ ಇರೋದು. 11,000 ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. 11,000 ಕೆರೆಗಳನ್ನ ರೀಕ್ಲೇಮ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನಾವು ಅಧಿಕಾರಕ್ಕೆ ಬಂದ್ರೆ 41,000 ಕೆರೆಗಳನ್ನ ಹೂಳೆತ್ತಬೇಕಾಗತ್ತೆ. ಏನು ಹೂಳೆತ್ತದು ಅಂತಂದ್ರೆ 1500 ಅಡಿಗೆ ನೀರು ಹೊರಟಾಗಿದೆ. ತಿನ್ನ ಕನ್ನ ಇದ್ರೆ ರಾಜಕೀಯ ಮಾಡಕ್ಕಾಗೋದು, ತಿನ್ನ ಕನ್ನ ಇದ್ರೆ ಬಿಸ್ನೆಸ್ ಮಾಡಕ್ಕಾಗೋದು. ಮೊದಲು ರೈತರಿಗೆ ಕೊಡಬೇಕಾದನ್ನ ಕೊಟ್ಟು ಅವರ ಜೀವನಗಳನ್ನ ರೆಡಿ ಮಾಡಬೇಕಾಗತ್ತೆ. ಎಲ್ಲ ಸರ್ಕಾರಿ ಶಾಲೆಗಳು 2 ಲಕ್ಷ, 1 ಲಕ್ಷ, ಹಳ್ಳಿಗಳ ಕಡೆ ಹೋದ್ರೆ 50,000 ಮಿನಿಮಮ್ ಎಜುಕೇಶನ್ಗಿದೆ. ನಾವು ಎಜುಕೇಶನ್ ಬಂಡವಾಳ ಹಾಕಿದ್ರೆ ಮಕ್ಕಳು ಕಳ್ಳರು, ಡಕಾಯಿತರು, ಲೂಟಿಕೋರರು ಆಗದೇ ಇರ್ತಾರ. ಒಂದು ಮೆಡಿಕಲ್ ಸೀಟ್ಗೆ 5 ಕೋಟಿ ಬೇಕು. ಒಂದು MBBS ಮಾಡ್ಬೇಕಾದ್ರೆ 5 ಕೋಟಿ ಬೇಕು. MS ಅಂತಂದ್ರೆ 10 ಕೋಟಿ ಬೇಕು. 10 ಕೋಟಿ ಕೊಟ್ಟು ಅವ್ನು ಡಾಕ್ಟರ್ ಆದ್ರೆ ಅವ್ನು ಲೂಟಿ ಮಾಡಲ್ವಾ? ನಿಮ್ಮನ್ನ ಲೂಟಿ ತಾನೆ ಅವ್ನು ಮಾಡೋದು. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇಂಡಿಯಾ, ಬಟ್ ಸ್ಟಿಲ್ ವಿ ಸೆಲ್ ಇಟ್ ಫಾರ್ ಕಾಸ್ಟ್. ಇದು ಬದಲಾವಣೆ ಆಗ್ಬೇಕಾಗಿದೆ. ಬರೀ ಎಜುಕೇಶನ್ ಒಂದೇ ಅಂತಲ್ಲ, ಕರ್ನಾಟಕದಲ್ಲಿ 58 ಟೋಲ್ ಗೇಟ್ಗಳಿದೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ ಗೇಟ್ಗಳು ಅವನ್ ತೆಗೆದಾಕ್ಬೇಕಾಗತ್ತೆ. ರಾಜ್ಯ ಹೆದ್ದಾರಿ ಟೋಲ್ ಗೇಟ್ ನೀವೇ ಹೇಳ್ತೀರಾ ಸರ್, ಸೆಂಟ್ರಲ್ ಗವರ್ಮೆಂಟ್ ರಾಷ್ಟ್ರೀಯ ಹೆದ್ದಾರಿಗಳು ಪಾಲಿಸಿ ಮಾಡೋಣ. ನಾವುಗಳು ಗೆದ್ದು ಬಂದ್ರೆ ಟೋಲ್ ಗೇಟ್ ಮುಕ್ತ ಕರ್ನಾಟಕ ಆಗಬೇಕು. ಯಾವುದೇ ರೋಡ್ ಅಲ್ಲಿ ಟೋಲ್ ಗೇಟ್ ಇರಬಾರ್ದು. ದ ಸ್ಟೇಟ್ ಗವರ್ಮೆಂಟ್ ಶುಡ್ ಟೇಕ್ ದ ಬರ್ಡನ್ ಆಫ್ ಪೇಯಿಂಗ್ ಅಂಡ್ ಕ್ಲಿಯರಿಂಗ್ ದ ಡೆಬಿಟ್ಸ್ ಆಫ್ ದ ಟೋಲ್ ಗೇಟ್ಸ್. ನಾವುಗಳೇನಾದ್ರೂ ಸರ್ಕಾರ ಮಾಡಿದ್ರೆ ಕರ್ನಾಟಕದಲ್ಲಿ ಟೋಲ್ ಗೇಟ್ ಮುಕ್ತ ಸರ್ಕಾರ, ಟೋಲ್ ಗೇಟ್ ಮುಕ್ತ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರ್ತದೆ. ವಿ ವಿಲ್ ಮೇಕ್ ಎಜುಕೇಶನ್ ಆಕ್ಸೆಸಿಬಲ್ ಫಾರ್ ಇವನ್ ಫಾರ್ ಪೋರ್. ಎಜುಕೇಶನ್ ಅನ್ನೋದು ಪ್ರೈವೇಟ್ ಸ್ಕೂಲ್ಗೆ ಶ್ರೀಮಂತರ ಮಕ್ಕಳು ಹೋಗ್ತಾರೆ, ಬಡವ್ರ ಸ್ಕೂಲ್ಗೆ, ಸರ್ಕಾರಿ ಶಾಲೆಗೆ ಬಡವ್ರ ಮಕ್ಕಳು ಹೋಗ್ತಾರೆ. ಲೆಟ್ ಅಸ್ ಬ್ರಿಡ್ಜ್ ದಿಸ್ ಗ್ಯಾಪ್. ಬಡವರು, ಸಾಹುಕಾರರು, ಎಜುಕೇಶನ್ ಅಲ್ಲಿ ಯಾವುದೇ ತಾರತಮ್ಯ ಇರಬಾರ್ದು. ಇವನ್ ಸರ್ಕಾರಿ ಶಾಲೆ ಸಹ ಪ್ರೈವೇಟ್ ಸ್ಕೂಲ್ ತರ ಇರಬೇಕು. ಲೆಟ್ಸ್ ಬ್ರಿಡ್ಜ್ ದ ಗ್ಯಾಪ್. 41,000 ಕೆರೆಗಳಿದೆ, ಹೂಳೆತ್ತಿಲ್ಲ. 78 ವರ್ಷ ಆಯ್ತು ಹೂಳೆತ್ತಿಲ್ಲ ಕರ್ನಾಟಕದಲ್ಲಿ. ಅದರಲ್ಲಿ 11,000 ಕೆರೆಗಳು ನುಂಗಾಕಿರೋ ಕೆರೆಗಳನ್ನ ರೀಕ್ಲೇಮ್ ಮಾಡಿಕೊಂಡು ಎಲ್ಲ 41,000 ಕೆರೆಗಳನ್ನ ಹೂಳೆತ್ತಿದ್ರೆ ಬೋರ್ವೆಲ್ ಅಲ್ಲಿ 1,500 ಅಡಿ ಇರೋ ನೀರು 200 ಅಡಿಗೆ 300 ಅಡಿಗೆ ಬರ್ತದೆ. ರೈತರಿಗೆ ಉಪಯೋಗ ಆಗುತ್ತೆ. ರೈತರುಗಳಿಗೆ 40 ಲಕ್ಷ ಪಂಪ್ ಸೆಟ್ ಇದೆಯಂತೆ, ಇಫ್ ಐ ಆಮ್ ನಾಟ್ ರಾಂಗ್. ನನಗೆ ಕರೆಕ್ಟ್ ಆಗಿ ಫಿಗರ್ಸ್ ಗೊತ್ತಿಲ್ಲ. 40 ಲಕ್ಷ ಪಂಪ್ ಸೆಟ್ ಅಂತಂದ್ರು. 10 HP ಸೋಲಾರ್ ಮತ್ತೆ ವಿಂಡ್ ಮಿಲ್ ಕೊಟ್ಟಿರೋದಂದ್ರೆ 90% ಸಬ್ಸಿಡಿನಲ್ಲಿ ಸರ್ಕಾರ. ನಮ್ಮ ರೈತರು ನಾವು ಸಾಯೋವರೆಗೂ ಉಚಿತವಾಗಿ ಊಟ ಹಾಕ್ತಾರೆ ನಮ್ಗೆ. ಈ ಸರ್ಕಾರಗಳು KDB ಇಂಡಸ್ಟ್ರಿಯಲ್ ಟೌನ್ಗಳು ಮಾಡ್ತಾರೆ, ಲೇಔಟ್ಗಳು ಮಾಡ್ತಾರೆ, ರಿಂಗ್ ರೋಡ್ ಮಾಡ್ತಾರೆ, ಏರ್ಪೋರ್ಟ್ ಮಾಡ್ತಾರೆ. ಆದ್ರೆ ಎಕ್ಸಿಸ್ಟಿಂಗ್ ಆಗಿರುವಂತ ಅಗ್ರಿಕಲ್ಚರ್ಗೆ ಯಾವುದೇ ಮಾನ್ಯತೆ ಕೊಡಲ್ಲ.
3,000 ಜನ ರೈತರು ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸೂಸೈಡ್ ಮಾಡ್ಕೊಂಡು ನೇಣಕಂಡ್ ಸತ್ತೋಗಿದ್ದಾರೆ. ಯಾವ ಬದಲಾವಣೆ ತಗೊಂಬಂದ್ರು ಕಾಂಗ್ರೆಸ್ ಸರ್ಕಾರ ತಂದೇ ಇಲ್ಲ. ದೇ ಹ್ಯಾವ್ ನಾಟ್ ಬಾಟ್ ಎನಿ ರಿಫಾರ್ಮ್ಸ್. ಸೊ ಹಾಗಾಗಿ ನಾವ್ ಹೇಳೋದೇನು ಅಂತಂದ್ರೆ, ಅಕಸ್ಮಾತ್ 2028ಕ್ಕೆ ಜನಗಳ ಸರ್ಕಾರ ಮಾಡಂಗಿದ್ರೆ ಸಾಕಷ್ಟು ಬದಲಾವಣೆಗಳನ್ನ ಈ ಒಂದು ಕರ್ನಾಟಕದಲ್ಲಿ ಜನ ಒಂದ್ ರೀತಿ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತೇನ್ರಿ? ATM ಕಾರ್ಡ್ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಉಜ್ಗ, ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಉಜ್ಗ. ವಿ ಹ್ಯಾವ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ATM ಕಾರ್ಡ್ಸ್. ನಮಗೆ ಯಾವುದೇ ಸ್ವತಂತ್ರ ಇಲ್ಲ. 6 ಕೋಟಿ ಕನ್ನಡಿಗರು ಮುಖದಲ್ಲಿ ಕನ್ನಡಿನಲ್ಲಿ ಮುಖ ನೋಡ್ಕೊಳ್ಳಿ, ನಿಮ್ಮ ಮುಖದಲ್ಲಿ ನಗು ಇಲ್ಲ. ಈ ನಗು ಕಿತ್ಕೊಂಡವರು ಇದೇ ಕರ್ನಾಟಕದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಿಮ್ಮನ್ನ ಜಾತಿ ಧರ್ಮದಲ್ಲಿ ಒಡೆದು ನಿಮ್ಮನ್ನ ಡಿವೈಡ್ ಮಾಡಿ, ಎಲ್ಲಾ ಕಡೆ ಡಿವೈಡ್ ಮಾಡಿ. ನಮ್ದು ತಪ್ಪಿದೆ. ಈ ರೀತಿಯ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕರ್ನಾಟಕಕ್ಕೆ ಬೇಕಾಗಿದೆ. ತರೋಣ, ಪ್ರಯತ್ನ ಬೀಳೋಣ. ಆಗೋದು ಬಿಡುವುದು ಆ ಭಗವಂತನ್ ಬಿಟ್ಟಿದ್ದು. ವಿ ವಿಲ್ ಶೋ ವಾಟ್ ಎ ಕಾಮನ್ ಮ್ಯಾನ್ ಕ್ಯಾನ್ ಡೂ. ನಾನು ಅದಕ್ಕೋಸ್ಕರನೇ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಐ ಆಮ್ ಓಪನ್ಲಿ ಟೆಲಿಂಗ್ ಜಗದೀಶ್ ಜೊತೆ ಓಕೆ, ಈ ಒಂದು ಸಮಾಜ ಅಂತ ಈ ಒಂದು ಹೊಡಿಕೊಳ್ಳ ಇದನ್ನ ಪ್ರಮೋಟ್ ಮಾಡ್ತಾ 2028ಕ್ಕೆ ಎಷ್ಟು ಜಲ್ದಿ ಆಗೋದು ಅಷ್ಟು ಜಲ್ದಿ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅನ್ನ, ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ನ ಕ್ರಿಯೇಟ್ ಮಾಡಬೇಕಾಗಿದೆ. ಬಿಜೆಪಿಗೆ ವೋಟ್ ಹಾಕಲ್ಲ. ಯಾಕೆಂದ್ರೆ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಸತ್ರೆ ನ್ಯಾಯ ಕೊಡ್ಸಕ್ ಬರಿಲ್ಲ, ಯಾರ್ದೋ ಜೊತೆಲಿ ಹೋಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ ಅವರು ಕೋರ್ಟ್ ಅಲ್ಲಿ ಹೇಳ್ತಾರೆ ಏನೋ ಷಡ್ಯಂತ್ರ ನಡೆದಿದೆ, ತನಿಖೆ ಮಾಡಬಾರ್ದು ಅಂತ. ಇಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳು. ಇನ್ JDS ಏನು ಇಲ್ದಿರನೆ ಏನೂ ಮಾಡಲ್ಲ. ಈ ಕಡೆ ಚಾನ್ಸ್ ಸಿಕ್ಕರೆ ಬಿಜೆಪಿ ಹೋಗ್ತಾರೆ, ಈ ಕಡೆ ಚಾನ್ಸ್ ಸಿಕ್ಕರೆ ಕಾಂಗ್ರೆಸ್ ಹೋಗ್ತಾರೆ. ಇಂಥವ್ರೆ ಈ ಕರ್ನಾಟಕದ ಹೊಟ್ಟೆ ತುಂಬೋಗಿದೆ, ಸಾಕಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೂ ಪಾಲಿಟಿಕ್ಸ್ ಬೇಕು. ಏನಕ್ಕೆ ಅಂತಂದ್ರೆ ಮಾಡ್ರ ಆಸ್ತಿನ ಮೇಂಟೈನ್ ಮಾಡಕ್ಕೆ. ಈಗ ಜನರ ಜೇಬಲ್ ದುಡ್ಡಿಲ್ಲ, ಜನರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಇರೋದೆಲ್ಲ ಒಂದೇ. ಜನರು ಸಾಲ ಮಾಡ್ಕೊಂಡಿರೋದು ಕೇಂದ್ರ ಸರ್ಕಾರದ ಸಾಲ, ರಾಜ್ಯ ಸರ್ಕಾರದ ಸಾಲ. 8 ಲಕ್ಷ ಕೋಟಿ ರಾಜ್ಯ ಸರ್ಕಾರ ಮಾಡಿಟ್ಟವ್ರೆ. ನಿಮ್ಮ ಸಾಲದ ಜೊತೆ ಅದನ್ನು ನೀವು ಕಟ್ಟಬೇಕು. ಮೋದಿ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟವನ, ಅದನ್ನು ನೀವು ಕಟ್ಟಬೇಕಾಗತ್ತೆ. ಅಲ್ರಿ, ಮಜಾ ಮಾಡೋದು ಇವರು, ಹೆಲಿಕಾಪ್ಟರ್ ಸುತ್ತಾಡೋದು ಇವರು, ನಾವು ಕೊಟ್ಟಿರೋ ತೆರಿಗೆ ನಾವು ನುಂಗಾಕೋದು ಇವರು, ಆಮೇಲೆ ಸಾಲ ಮಾಡಿ ನಮ್ಮನ್ನ ಕಟ್ಟು ಅಂತಾರೆ. ನಮ್ ಸಾಲನೇ ನಾವು ಕಟ್ಟಕ್ಕಾಗಲ್ಲ, ಇನ್ನು ಅವ್ರ ಸಾಲನ ಎಲ್ಲಿ ಕಟ್ಟಣ? ನಮ್ಮ ಮಕ್ಕಳ ಭವಿಷ್ಯನ ಇವರು ಸಾಲ್ಗಾರರಾಗಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಪರ್ವನ ರಾಜಕೀಯವಾಗಿ ತರೋಣ. ನನ್ನ ಶ್ರಮ ವೇಸ್ಟ್ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ನೀವೆಲ್ಲ ಸಾಥ್ ಕೊಡೋದಾಯ್ತು ಅಂತಂದ್ರೆ ವಿ ವಿಲ್ ಬ್ರಿಂಗ್ ಎ ನ್ಯೂ ಪೊಲಿಟಿಕಲ್ ಆಲ್ಟರ್ನೇಟಿವ್. ಈ JDS ಕಾಂಗ್ರೆಸ್ 3 ಜನ ಉಸಿರು ಒಳ್ಳಿಗಳು. 3 ಪಾರ್ಟಿಲೂ ಭ್ರಷ್ಟಾಚಾರ ಮಾಡೋರಿದ್ದಾರೆ. 3 ಪಾರ್ಟಿಲಿ ಚಾರ್ಜಸ್ ಇದೆ. ಕ್ರೈಮ್ ಅಗೇನ್ಸ್ಟ್ ವುಮನ್, ಹೆಣ್ಣು ಮಕ್ಕಳ ಮೇಲೆ ಚಾರ್ಜಸ್ ಇರುವಂತ ವ್ಯಕ್ತಿಗಳು 3 ಪಾರ್ಟಿಲಿ ಇದ್ದಾರೆ. 3 ಪಾರ್ಟಿಲಿ ಇರೋರು ಶ್ರೀಮಂತರು, ಕೋಟ್ಯಾಧೀಶ್ವರು, ಹೊಟ್ಟೆ ತುಂಬಿರೋರು. ಮತ್ತೆ ಯಾಕೆ ವೋಟ್ ಹಾಕ್ತೀರಾ? ವೋಟ್ ಹಾಕೋದ್ ಬೇಡ. ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತೀವಿ. ಪತ್ರಕರ್ತರಾಗಿರ್ಬೋದು, ಇವತ್ತಿನ BE ಓದ್ರೆ ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ಬೋದು, ರಾಜಕೀಯಕ್ಕೆ ಬನ್ನಿ. ಒಂದ್ಸತಿ MLA ಆದ್ರೆ ಪೆನ್ಷನ್ ಬರುತ್ತೆ ನಿಮ್ಗೆ. 1 ಲಕ್ಷ ಪೆನ್ಷನ್ ಬರ್ತದೆ. ನಿಮ್ ಮಕ್ಕಳಿಗೆ, ನಿಮ್ ಫ್ಯಾಮಿಲಿಗೆ ಫ್ರೀ ಮೆಡಿಕಲ್. ಇಟ್ ಇಸ್ ಎನ್ ಎಂಪ್ಲಾಯ್ಮೆಂಟ್. ರಾಜಕೀಯ ಅನ್ನೋದು ಎಂಪ್ಲಾಯ್ಮೆಂಟ್. ಈ ವಯಸ್ಸಲ್ಲಿ 75 ವರ್ಷ ವಯಸ್ಸು, ಸಿದ್ದರಾಮಯ್ಯ CM ಕುರ್ಚಿ ಬಿಡಲ್ಲ ಅಂತಾರೆ. ರಾಜಕೀಯ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಆಸಕ್ತವಾಗಿದೆ ಅಂತ ಸಿದ್ದರಾಮಯ್ಯನವ್ರು ನೋಡಿ ತಿಳ್ಕೊಳ್ಳಿ. ಯಡಿಯೂರಪ್ಪ CM ಆದ, ನನ್ನ ಮಗನ ವಿಜೇಂದ್ರನೇ ಆಗ್ಬೇಕು ಅಂತಾನೆ. ಎಷ್ಟು ಪೊಲಿಟಿಕಲ್ ಇದೆಯಾರ ಅಟ್ಯಾಚ್ ಟು ದ ಪವರ್, ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿದ್ರೆ ನಾನು BE ಓದ್ತೀನಿ, ನಾನು 99% ತಗೊಂತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಅದೇ IAS ಆಗ್ತೀನಿ. ಏನಾದ್ರೂ ಕೂಡ IAS ಆದ್ರೂ ಕೂಡ ಕೈ ಕಟ್ಟಿ ನಿಂತ್ಕೊಬೇಕು. ಒಬ್ಬ ಅನ್ಎಜುಕೇಟೆಡ್ ಮಂತ್ರಿ ಹತ್ರ ಆ ಕೆಲಸ ಯಾಕೆ? ಬಿಕಮ್ ಎ ಬಾಸ್ನ, ಒಂದು ಬಾಸ್ ಆಗ್ರಿ ಅಂತ ನಾವೆಲ್ಲ ನಿಮ್ಗೆ ಹೇಳ್ತಾ ಇರೋದು. ಪ್ರಯತ್ನ ಬೀಳೋಣ ಗುರು. ರಾಜಕೀಯ ಬದಲಾವಣೆ ಮಾಡಕ್ಕೆ ಒಂದು ಪ್ರಯತ್ನ ಬೀಳೋಣ. ಈ ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಇದೆಯಲ್ಲ, ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ತರುತ್ತೆ. ಸೌಜನ್ಯ ಪ್ರಕರಣ ವಿಲ್ ಬ್ರಿಂಗ್. ಸೌಜನ್ಯ ಅನ್ನೋ ಹೆಣ್ಮಕ್ಳು ಪ್ರಾಣ ಕೊಟ್ಟು ಕರ್ನಾಟಕದಲ್ಲಿ ರಾಜಕೀಯ ಪರ್ವ ಬದಲಾವಣೆ ಆಗುತ್ತೆ. ಈ ಧರ್ಮಸ್ಥಳ ಹತ್ಯಾಕಾಂಡ ಕರ್ನಾಟಕದ ರಾಜಕೀಯ ದಿಕ್ಸೂಚಿಯನ್ನ ಬದಲಿಸ್ತದೆ. ನಾನ್ ಯಾರು ಸತೀಶ್ ಜಾರಕಿಹೊಳಿ ತರ ಹೆಲಿಕಾಪ್ಟರ್ ತಗೊಳ್ರಿ ಗುರು MLA ಆಗಿ ಅಂತ ನಾನು ಹೇಳಕ್ ಹೋಗಲ್ಲ. ಸಮಾಜಕ್ಕೆ ಒಳ್ಳೇದ್ ಮಾಡ್ರಿ ಗುರು, ನಿಮ್ಗೂ ಒಳ್ಳೇದ್ ಮಾಡ್ಕೊಳ್ಳಿ. ನಮ್ಗೆ ಹೆಲಿಕಾಪ್ಟರ್ ಬೇಡ. DK ಶಿವಕುಮಾರ್ ತರ 1400 ಕೋಟಿ ಡಿಕ್ಲರೇಷನ್ ಬೇಡ. ಆದರೆ ವಿಧಾನಸೌಧದಲ್ಲಿ ಸಾಮಾನ್ಯ ಜನ ಕುತ್ಕೊಂಡಿಲ್ಲ ಅಂತಂದ್ರೆ ಇವರೆಲ್ಲ ಶ್ರೀಮಂತರು, ಇವರೆಲ್ಲ ದುಡ್ಡಿರೋರು,
ಇವರೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡೋರು. ಈ ನಟ್ಟು ಬೋಲ್ಟ್ ನ ಸೋಲಿಸಬೇಕು. ಈ ಒದ್ದು ಒಳಗಾಕಿನ ಸೋಲಿಸಿ ಮನೆ ಕಳಿಸ್ಬೇಕು. ಈ ಹೆಲಿಕಾಪ್ಟರ್ಗಳನ್ನ ಮನೆ ಕಳಿಸ್ಬೇಕು. ಈ 1400 ಕೋಟಿ ಡಿಕ್ಲರೇಷನ್ ಮನೆ ಕಳಿಸ್ಬೇಕು. ಎಲ್ಲರನ್ನೂ ಕೂಡ ಆಯ್ದು ಮನೆ ಕಳಿಸ್ಬೇಕಾಗಿದೆ. ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಜಿಲ್ಲೆನ ಮಾಫಿಯಾ ಮಾಡ್ಕೊಂಡಿದ್ದಾನೆ. ಇದಕ್ಕೋಗೋ ಏನೋ ಬೆಳಗಾಂಗೆ ಹೋಗೋ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಬಳ್ಳಾರಿಗೆ ಬಾ, ಬಳ್ಳಾರಿ ಬ್ರದರ್ಸ್. ಇನ್ ಕೆಳಗಡೆ ಬಾ ಈಶ್ವರ್ ಖಂಡ್ರೆ, ಅದ ಕೆಳಗಡೆ ಬಾ ಗುಲ್ಬರ್ಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ಧರ್ಮ್ ಸಿಂಗ್ ಮಕ್ಕಳು. ಅದ ಕೆಳಗಡೆ ಬಾ ಶಾಮನೂರ್ ಶಿವಶಂಕರಪ್ಪ ಮತ್ತೆ ಅವರ ಅಪೋಸಿಟ್. ಇನ್ನೂ ಕೆಳಗ್ ಬಾ ಪರಮೇಶ್ವರು, ಅವರ ಸಿಂಡಿಕೇಟ್. ಈ ಕಡೆ ಮೈಸೂರು ಕಡೆ ಹೋಗೋ ಅಲ್ಲಿ ಸಿದ್ದರಾಮಯ್ಯ ಅಂಡ್ ಸಿಂಡಿಕೇಟ್. ಈ ಕಡೆ ಮಂಗಳೂರು ಕಡೆ ಹೋಗೋ ಅಲ್ಲೊಂದು 4-5 ಜನ ಸಿಂಡಿಕೇಟ್. ಅವ್ರು ಬಿಟ್ರೆ ಬೇರೆ ಯಾರು ಬರಲ್ಲ. ಈ ಕಡೆ ಉತ್ತರ ಕನ್ನಡಕ್ಕೆ ಹೋಗೋ ಅಂಜಲಿ ನಿಂಬಾಳ್ಕರ್ ಅಂಡ್ ಸಿಂಡಿಕೇಟ್. ಈ ಕಡೆ ಚಾಮರಾಜನಗರಕ್ಕೆ ಹೋಗೋ ಸುನೀಲ್ ಬೋಸು ಅವರಪ್ಪ ಮಾದೇವಪ್ಪ. ಈ ಕಡೆ ಬೆಂಗಳೂರಲ್ಲಿ ಬಾ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ. ಎಲ್ಲರೂ ಚಿಕ್ಕಬಳ್ಳಾಪುರಕ್ಕೆ ಹೋಗೋ MS ರಾಮಯ್ಯ ಅಂಡ್ ಸಿಂಡಿಕೇಟ್. ಈ ರೀತಿ ದುಡ್ಡು ನಮ್ಮದು, ನಾವು ಕಟ್ಟೋ ತೆರಿಗೆನ ನಮಗೆ ವಾಪಸ್ ಕೊಡ್ತೀರಾ ಈ ಶ್ರೀಮಂತ ಕುಳಗಳು. ಈ ವಂಶ ಪಾರಂಪರವಾಗಿ ಕುಮಾರಸ್ವಾಮಿ ಕೇಳೋ ಯಾರನ್ನ ಮುಂದೆ ಮತ್ತೆ ನಿಖಿಲ್ ಆಗ್ಲಿನಪ್ಪ ಅಂತಾನೆ. ಅವ್ನು 3 ಸತಿ ಸೋತವನೆ, ಆದ್ರೂ ಅವನೇ ಆಗದು. ಬೊಮ್ಮಾಯಿನ್ ಕೇಳು ಯಾರಾಗ್ಲಿ ಅಂತ, ನನ್ನ ಮಗ CM ಆಗ್ಲಿ ಅಂತಾನೆ. ಸಿದ್ದರಾಮಯ್ಯನ್ ಕೇಳೋ ನನ್ನ ಮಗನ ಆಲ್ರೆಡಿ MLC ಮಾಡಿದೀನಿ, ಮುಂದೆ ನೋಡೋಣ ಅಂತಾರೆ. ಯಡಿಯೂರಪ್ಪನ್ ಕೇಳೋ